ಇವತ್ತು ಬಾಗಲಕೋಟೆ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಜಾತ್ಯತೀತ ಜನತಾದಳ ಪಕ್ಷವನ್ನು ತೊರೆದಿರ್ತಕ್ಕಂತಹ ಎಲ್ಲ ಪದಾಧಿಕಾರಿಗಳು ಬೆಂಬಲಿಗರೊಂದಿಗೆ ನಾವು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಂಡಿದ್ದೇವೆ. ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರು ಶ್ರೀಯುತ ನಂಜಯ್ಯನಮಠ ಅವರ ನೇತೃತ್ವದಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಂಡಿದ್ದೇವೆ. ರಾಜ್ಯದಲ್ಲಿ ನಡೆಯತಕ್ಕಂಥ ಹಲವಾರು ವಿಚಾರಗಳು ಎಲ್ಲರಿಗೂ ಗೊತ್ತಿದೆ. ಜಾತ್ಯತೀತ ಜನತಾದಳ ಪಕ್ಷದವರು ಜಾತ್ಯತೀತವನ್ನು ತೊರೆದು ಒಂದು ಪ್ರಬುದ್ಧವಾಗಿರ್ತಕ್ಕಂಥ ಒಂದೇ ಧರ್ಮದ ಹಾದಿಯನ್ನು ತುಳಿದಿರ್ತಕ್ಕಂಥ BJP ಪಕ್ಷವನ್ನು ಮೈತ್ರಿ ಮಾಡಿಕೊಂಡಾಗ ಜಾತ್ಯತೀತದ ಸಿದ್ಧಾಂತವನ್ನು ಮೂಲಿಗೆ ಎಸೆಯುವುದರಲ್ಲಿ JDS ಪಕ್ಷವು ನಿರ್ಲಕ್ಷ್ಯವನ್ನು ಮಾಡಿದ್ದರಿಂದ ನಮ್ಮ ಜಾತ್ಯತೀತೆಯನ್ನು ನಾವೆಲ್ಲರೂ ಕೂಡ ಫಾಲೋ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಆ ತತ್ವ ಸಿದ್ಧಾಂತಗಳು ಜೀವಂತ ಕಂಡಿರುವುದು ನಮಗೆ ಕಾಂಗ್ರೆಸ್ ಪಕ್ಷದಲ್ಲಿ. ನಮ್ಮ ಭಾರತ ದೇಶ ಸರ್ವ ಜಾತಿ ಸರ್ವರಲ್ಲೂ ಕೂಡ ಏಕತೆಯನ್ನು ಕಂಡಿರ್ತಕ್ಕಂಥ ದೇಶವಾಗಿದ್ದರಿಂದ ಇಲ್ಲೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಬಾಳಿರ್ತಕ್ಕಂಥದ್ದು ಇಲ್ಲಿವರೆಗೂ ಬಂದಿದೆ. ಯಾವುದೇ ಧರ್ಮವನ್ನು ಇಟ್ಕೊಂಡು ಯಾವುದೇ ಜಾತಿಯನ್ನು ಇಟ್ಕೊಂಡು ರಾಜಕೀಯ ಮಾಡುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಅಲ್ಲ. ಹಾಗಾಗಿ ನಾವು ಜಾತ್ಯತೀತವನ್ನು ನಾವು ಯಾವತ್ತೂ ನಮ್ಮ ಜೊತೆಗೆ ಮೈಗೂಡಿಸ್ಕೊಂಡಿದ್ದೇವೋ ಆ ಕಾರಣಕ್ಕಾಗಿ ಇವತ್ತು ನಾವು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಂಡಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀಮತಿ ಸಂಯುಕ್ತಾ ಪಾಟೀಲ್ರವರಿಗೆ ಜಯ ಕಟ್ಟಿಟ್ಟ ಬುತ್ತಿದೆ. BJP ಏನು ಬುನಾದಿ ಹಾಕಿಕೊಂಡಿದೆ ಬಾಗಲಕೋಟೆಯಲ್ಲಿ ಅದನ್ನು ಕಿತ್ತೆಸೆಯುವಂಥ ಕೆಲಸ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮಾಡ್ತಾರೆ ಎಂಬುದನ್ನು ಇವತ್ತಿನ ದಿವಸ ಬಾಗಲಕೋಟೆ ಮತಕ್ಷೇತ್ರದ ಎಲ್ಲರಿಗೂ ಕೂಡ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಜಿಲ್ಲಾ ಕಚೇರಿಯಲ್ಲಿ ಸನ್ಮಾನ್ಯ ಶ್ರೀ ಜಿಲ್ಲಾಧ್ಯಕ್ಷರಾದ SG ನಂಜಯ್ಯನಮಠ ಅವರ ನೇತೃತ್ವದಲ್ಲಿ ಹಾಗೂ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ರಜಾಕ್ ಬೇನೂರ್ ಹಾಗೂ ನಮ್ಮ ಹಿರಿಯ ಸಹೋದರರಾದಂಥ ಚಂದ್ರಶೇಖರ್ ರಾಠೋಡ್ ಅವರ ನೇತೃತ್ವದಲ್ಲಿ ನಾವು JDS ಪಕ್ಷವನ್ನು ತೊರೆದು ಇವತ್ತು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಂಡಿದ್ದೀವಿ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೀಮತಿ ಸಂಯುಕ್ತಾ ಪಾಟೀಲ್ ಅವರು ಈ ಬಾರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಏನು ಸ್ಪರ್ಧೆ ಮಾಡಿದಾರ ಅವರ ಗೆಲುವು ನಿಶ್ಚಿತವಾಗಿರುವುದರಿಂದ ಈ ಬಾರಿ ಎಲ್ಲ ಜಾತ್ಯತೀತ ತತ್ವದ ಸಿದ್ಧಾಂತದ ಎಲ್ಲ ಜನ ಒಂದೇ ವೇದಿಕೆಯಲ್ಲಿ ಬಂದು ಇವತ್ತು ಎಲ್ಲ ರೀತಿಯಿಂದ ಶಕ್ತಿ ತುಂಬುವಂಥ ಕೆಲಸವನ್ನು ಆಗ್ತಾಯಿದೆ. ಅದೇ ರೀತಿ ಮೂಲೆಯಲ್ಲಿ ಇವತ್ತು ಗ್ಯಾರಂಟಿ ಯೋಜನೆಯ ಅದರ ಪ್ರಭಾವ ಎಲ್ಲ ಮಹಿಳೆಯರಲ್ಲಿ ಹೆಚ್ಚು ಆಸಕ್ತಿದಾಯಕವಾಗಿ ಒಂದು ವಿಶೇಷವಾಗಿ ಗಮನವನ್ನು ಸೆಳೆದಿದೆ. ಅದೇ ರೀತಿ ಇವತ್ತು ರಿಸಲ್ಟ್ ಹೆಂಗೈತಪ್ಪ ಅಂದ್ರೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಗೆಲುವು ಆಗೋದಿಲ್ಲ ಅಂತೇಳಿ ಒಂದು ವಾರದ ಹಿಂದಿತ್ತು. ಅದೇ ರೀತಿ ಇವತ್ತಿನ ಪರಿಸ್ಥಿತಿ ಹೆಂಗೈತಪ್ಪ ಅಂದ್ರೆ BJP ಅಭ್ಯರ್ಥಿ ಸೋಲೋದ್ರ ಮುಖಾಂತರ ಏನೈತಿ ಕಾಂಗ್ರೆಸ್ ಬಾವುಟ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಗೆಲುವಾಗಲಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ.